ಈಗಾಗಲೇ 18 ಶಾಸಕರು ಇವರ ಏನಪ್ಪ ಅಂದ್ರೆ ಲಿಂಕದಲ್ಲಿ ಅದು ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಜಿ ಟಿ ದೇವೇಗೌಡರಂತೆ ಸ್ವತಃ ಡಿ ಕೆ ಶಿ ಅವರ ಬೆಂಬಲಕ್ಕೆ ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ವೈರಿ ಮಿತ್ರ ಇವತ್ತು ಡಿ ಕೆ ಶಿ ಅವರಿಗೆ ಎಚ್ ಡಿ ಕೆಗೆ ಮತ್ತು ದೇವೇಗೌಡರಿಗೆ ಆಗ್ತಾ ಇಲ್ಲ. ಅದಕ್ಕಾಗಿ ಇವರಿದ್ದಂಥವ್ರು ಜಿ ಟಿ ದೇವೇಗೌಡರು ನಮ್ಮ ಡಿ ಕೆ ಶಿ ಕಡೆಗೆ ಹೊರಳು ಸಾಧ್ಯತೆಗಳು ಭಾಳ ಇದ್ದಾವೆ. ಈಗಾಗಲೇ ಉಳಿದ ಜೆ ಡಿ ಎಸ್ ಎಮ್ ಎಲ್ ಜೊತೆಗೆ ಸಂಪರ್ಕ ಅದ. ಯಾಕಂದ್ರೆ ಅವರು 18 ಮಂದಿ ಒಂದು 4-5 ಮಂದಿನಾದ್ರೂ ಹಾರಿಸ್ಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇವತ್ತು ಹಾರಿಸ್ಕೊಂಡು ಹೋಗೋದನ್ನು ಅನ್ಬೇಕಾಗಿದೆ ಎಮ್ ಎಲ್ ಎಗಳ ಸಲುವಾಗಿ. ಯಾಕಂದ್ರೆ ದುಡ್ಡಿಗೆ ಆ ವ್ಯವಹಾರ ನಡೀದನ್ನು ನಾವು ನೋಡ್ತಾ ಇದ್ವಿ. ಈ ಹಿಂದಾದರೂ ಆಗಿತ್ತು ಏನಪ್ಪ ಅಂದ್ರೆ ಕಮಲದ ಒಂದು ಏನು ಆಪ್ರೇಷನ್ ಆಗಿತ್ತು, ನಂತರ ಕೈ ಆಪ್ರೇಷನ್ ಈಗ ಆಗುವ ಸಾಧ್ಯತೆಗಳಿದ್ದಾವೆ. ಈಗ ಮತ್ತೆ ಅದನ್ನು ನಮ್ಮ ಸತೀಶ್ ಅವರೇನೋ ಹೋಗಿದ್ದಾರೆ ಅಂದ್ರೂ ಇದನ್ನು ಊಹೆ ಮಾಡಿ ಮಾತಾಡ್ತಾ ಇದ್ದಾರೆ. ಇದು ಕನ್ನಡ ಇರ್ಬೋದು, ಸುಳ್ಳು ಇರ್ಬೋದು, ಇದು ಊಹಾಪೋಹಗಳು. ಯಾಕೆ ಸತೀಶ್ ಅವರು ಮುಖ್ಯಮಂತ್ರಿ ಆಗುವ ಆಶೆಯನ್ನು ಈಗಾಗಲೇ 2028ಕ್ಕೆ ಹಾಕಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆಲ್ಲೇ ಆ ಆಶೆಗಿಂತ ಒಂದು ಇರಲಪ್ಪ ಸಂಬಂಧ 2028 ಮೇಲೆ ಗುರಿ ಇಟ್ಟು ಹೋಗಿರ್ಬೋದು ಅಂತ ನಮ್ಮ ಒಂದು ಉಳಿದ ಸಾಮಾನ್ಯ ಪತ್ರಕರ್ತರ ಒಂದು ಏನಪ್ಪ ಅಂದ್ರೆ ಊಹೆ. ಈಗ ಸಾಧ್ಯ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಅತ್ಯಂತ ಪ್ರಿಯರು ನಮ್ಮ ಇವರಿಗೆ ಸತೀಶ್ ಅವರು. ಮತ್ತು ಸತೀಶ್ ಅವರು ಬೆಳೆದದ್ದು ಸಿದ್ದರಾಮಯ್ಯ ಗರಡಿಯಲ್ಲಿ. ಮತ್ತು ದೇವೇಗೌಡರು ಸಹಿತ ನಂಬಿಕೆಗೆ ಅರ್ಹರಲ್ಲ ಅನ್ನೋದನ್ನು ಇತಿಹಾಸ ತುಂಬ ನೋಡ್ಕೊತಾ ಬಂದಿದ್ರು. ಮತ್ತು ಇನ್ನೊಬ್ಬರನ್ನ ಬೆಳೆಗೊಡುವುದಿಲ್ಲ ಅವ್ರ ಪಕ್ಷದಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಅವರು ಇರೋ 18 ಜನರಲ್ಲೇ ಒಂದು 8 ಜನ ಈಗ ಡಿ ಕೆ ಶಿ ಅವ್ರ ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಈ ಒಂದು ಪ್ಲ್ಯಾನ್ ಏನಾದರೂ ಅವ್ರು ತಲೆಯಲ್ಲಿದ್ದರೆ ಮೋಸ್ಟ್ ಪ್ರಾಬಬ್ಲಿ ಯಶಸ್ವಿ ಆಗಿರಲಿಲ್ಲ ಅಂತೇಳಿ ಭಾಳ ಜನ ಪತ್ರಕರ್ತರು ತಜ್ಞರು ಮಾತಾಡ್ತಾ ಇದ್ದಾರೆ. ಇದರಿಂದಾಗಿ ಏನಪ್ಪ ಅಂದ್ರೆ ಅವ್ರು ಮೋಸ್ಟ್ಲಿ ಹೋಗಿರ್ಬೋದು. ಮತ್ತು ಬೇರೆ ವಿಷಯ ಆಗಿರ್ಬೋದು, ಅದು ಇಂಪ್ಲಿಮೆಂಟೇಷನ್ ಆಫ್ ದ ಏನೋ ತಮ್ಮ ವರ್ಕ್ಗಳಾಗಿರ್ಬೋದು, ಅದ್ರ ಸಲ ಹೋಗಿರ್ಬೇಕು. ಏನಿಲ್ಲ ಇದಕ್ಕಾಗಿ ಹೋಗಿದ್ದಾರೆ ಅಂತೇಳಿ ನಾವಿಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಊಹೆಯನ್ನು ಒಂದು ಏನಪ್ಪ ಅಂದ್ರೆ ಮಿಂಚನ್ನು ಇಲ್ಲಿ ನಮ್ಮ ಜಿ ಟಿ ದೇವೇಗೌಡರು ಹೇಳಿದಾರೆ. ಇಲ್ಲ ನಕ್ಕಿ ಹೋಗಿದ್ದಕ್ಕನ ಮುಖ್ಯಮಂತ್ರಿ ಆಗೋದಕ್ಕನ ಅಂತೇಳಿ. ಮೋಸ್ಟ್ ಬರೀ ಇದೆಲ್ಲ ಅಸಾಧ್ಯ ಈಗಿನ ಮಟ್ಟಿಗೆ. 2028ರಲ್ಲಿ ಏನೋ ಅದು ತ್ರಿಶಂಕು ವಿಧಾನಸಭೆ ಆದಾಗ ಅನುಕೂಲ ಆಗಲಿ ಅನ್ನೋದು ದೂರದೃಷ್ಟಿಯ ಪ್ಲ್ಯಾನ್ ಇರಬೇಕು. ಯಾಕಂದ್ರೆ ವಿಶೇಷವಾಗಿ ಅಷ್ಟು ಸುಲಭವಾಗಿ ಸತೀಶ್ ಅವರು ಯಾರನ್ನೂ ನಂಬಲಿಕ್ಕೆ ಹೋಗೋದಿಲ್ಲ, ಯಾರ ಜೊತೆಗೆ ಬೆರೀಲಿಕ್ಕೆ ಹೋಗೋದಿಲ್ಲ. ತಮ್ಮದೇ ಆದ ಚಿಂತನೆ, ತಮ್ಮದೇ ಆದ ವಿಚಾರದಲ್ಲಿ ಹೆಜ್ಜೆ ನೀಡ್ತಾ ಇರ್ತಾರೆ. ಮತ್ತು ರಾಜಕೀಯದಲ್ಲಿ ಯಾರು ನಂಬೋ ಸ್ಥಿತಿಯೊಳಗೂ ಇಲ್ಲ. ಹೀಗಾಗಿ ಸತೀಶ್ ಅವರು ಮೋಸ್ಟ್ ಪ್ರಾಬಬ್ಲಿ ಈಗಿನ ಮುಖ್ಯಮಂತ್ರಿಗಿಂತ ಮುಂದಿನ 2028 ಮತ್ತು ಮೇಲಾಗಿ ಒಂದಿನ ಹೊಡೆದ್ರೆ